ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಮತ್ತು ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಮತ್ತು ಇವತ್ತು ಒಂದು ರೆಸಿಪಿನ ಟ್ರೈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಎಲ್ಲನೂ ಟ್ರೈ ಮಾಡಿಕೊಂಡು ಚೆನ್ನಾಗೇ ಮಾಡ್ಕೊಂಡು ಯಾರೂ ಇರಲ್ಲ. ಎಕ್ಸ್ಪೆರಿಮೆಂಟು ಮಾಡಬೇಕು, ಟ್ರೈ ಮಾಡಬೇಕು, ಫ್ಲಾಪ್ ಆಗ್ತಾ ಇರುತ್ತೆ. ಇವತ್ತು ನಾನು ಮಾಡ್ತಾ ಇರೋ ಒಂದು ಈಸಿಯೆಸ್ಟ್ ರೆಸಿಪಿನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಏನಪ್ಪ ಅಂದರೆ ನಾರ್ಮಲ್ ಆಗಿ ನಾವು ಕೇಸರಿ ಬಾತ್ ತಿಂದಿರ್ತೀವಿ, ಪೈನಾಪಲ್ ಕೇಸರಿ ಬಾತ್ ತಿಂದಿರ್ತೀವಿ, ಅಥವಾ ಮ್ಯಾಂಗೋ ಕೇಸರಿ ಬಾತ್ ತಿಂದಿರ್ತೀವಿ. ಆದರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪಪಾಯ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ದೇವರಣೆ, ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಇವಾಗ ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಯಿತು, ಸರಿ ಒಂದ್ಸತಿ ಮಾಡೋಣ, ನೋಡೋಣ ಯಾವ ರೀತಿ ಬರುತ್ತೆ. ಈಗ ಮ್ಯಾಂಗೋನ ನಾವು ಪ್ಯೂರಿ ಮಾಡಿಬಿಟ್ಟು ಹಾಕೊಂಡ್ಬಿಡ್ತೀವಿ, ಅದು ಫ್ಲೇವರ್ ಬರುತ್ತೆ. ಸರಿನಾ? ಪೈನಾಪಲ್ನು ಸ್ವಲ್ಪ ಪ್ಯೂರಿ ಮಾಡ್ಕೋತೀವಿ, ಸ್ವಲ್ಪ ಪಲ್ಪ್ ಥರ ಕಟ್ ಮಾಡಿ ಹಾಕ್ತೀವಿ. ಇದನ್ನು ಕೂಡ ಅದೇ ರೀತಿ ಪ್ಯೂರಿ ಥರ ಮಾಡಿಬಿಟ್ಟು ಮಾಡಿದ್ರೆ ಯಾವ ರೀತಿ ಬರುತ್ತೆ, ಟೇಸ್ಟ್ಗೋಸ್ಕರ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಒಂದ್ಸಲ ಮಾಡ್ಬೋದಲ್ವಾ. ಐ ಥಿಂಕ್ ಇದುವರೆಗೂ ಯಾರು ಇದನ್ನು ಟ್ರೈ ಮಾಡಿರಲ್ಲ ಅನ್ಕೋತೀನಿ. ನನಗೆ ಗೊತ್ತಿರೋ ಪ್ರಕಾರ ನಾನೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ನನ್ನ ದೊಡ್ಡ ಮೈಂಡಿಗೆ ಬಂದಿದೆ. ಸೊ ಟ್ರೈ ಮಾಡ್ತೀನಿ, ನೋಡೋಣ. ನಿಮಗೂ ರೆಸಿಪಿನ ನಾನು ತೋರಿಸ್ತೀನಿ, ನಾರ್ಮಲಾಗಿ ಮಾಡೋ ಥರನೇ, ಬಟ್ ಅಂದ್ರೂ ಒಂದ್ಸಲ ತೋರಿಸ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿಬಿಡಿ. ಫಸ್ಟ್ ನಾನು ಮಾಡ್ತೀನಿ, ಚೆನ್ನಾಗಿದೆ ಅಂದರೆ ನೀವು ಮಾಡಿ, ಆಮೇಲೆ ನಾನು ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ಸರಿ, ಇವಾಗ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ಪೈನಾಪಲ್ ಒಂದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಕಟ್ ಮಾಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಏನೋ ಒಂದು ಜುಗಾಡ್ ಮಾಡಿ ಇವಾಗ ಕ್ಯಾಮ್ರಾನ ಸೆಟ್ ಮಾಡಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಬಾಣಲಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದು ಮನೆ ತುಪ್ಪ. ಅಯ್ಯೋ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಏನಾದರೂ ಒಂದು ಸೆಟಪ್ ಮಾಡಬೇಕು ಗೈಸ್. ನಿಜವಾಗ್ಲೂ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲಿ ಇಟ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ. ಈ ಕಡೆಯಿಂದ ಇಟ್ಕೊಂಡ್ರೆ ಇಲ್ಲಿ ಕಾಣಲ್ಲ, ಈ ಕಡೆಯಿಂದ ಇಟ್ಕೊಂಡ್ರೆ ಇಲ್ಲಿ ಕಾಣಿಸಲ್ಲ. ಬಟ್ ಈ ಕಡೆ ಸ್ಟವ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಕಡೆ ಇಟ್ಕೋಬೋದು. ಆದರೆ ಈ ಕಡೆ ಸ್ಟವ್ ಇಟ್ಕೋಬಾರ್ದಂತೆ, ಈ ಕಡೆಗೆ ಇಟ್ಕೋಬೇಕಂತೆ. ಅದರಿಂದ ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ, ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಆಮೇಲೆ ಚೆನ್ನಾಗಿಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇದಕ್ಕೆ ರವೆನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ರವೆ ಹಾಕ್ತಾ ಇದ್ದೀನಿ. ಇದು ಆಲ್ರೆಡಿ ಹುರಿದಿರೋ ರವೆನೇ, ಬಟ್ ಇರಲಿ, ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾವು ಒಂದ್ಸಲ ಫ್ರೈ ಮಾಡ್ಕೊಂಡ್ರೇ ಒಂಥರ ಚೆನ್ನಾಗಿರುತ್ತೆ. ಅವರು ಹುರಿದಿರೋದಂದ್ರೂ ನಾವು ಒಂದ್ಸಲ ಫ್ರೈ ಮಾಡಿಬಿಡ್ಬೇಕು. ನನಗೆ ಇದು ಒಂದು ಸ್ವಲ್ಪ ಬಿಸಿ ಆಗಲಿ. ಬೇಕಂದರೆ ಸಪ್ರೇಟಾಗಿ ಹುರಿದು ಕೂಡ ಹಾಕೊಬೋದು, ಇದೇ ರೀತಿ ಹಾಕೋಬೋದು. ಈ ರೀತಿ ಹಾಕೊಂಡ್ರೆ 2 ಬಾಣಲಿ ಮಾಡೋಂಗಿಲ್ಲ, ಒಂದೆದರಲ್ಲಿ ಎಲ್ಲ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ನಾನು ಆಲ್ರೆಡಿ ಹೇಳ್ದಂಗೆ ಪಪಾಯನ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡೋಣ, ಇದಕ್ಕೆ ಕಲರ್ ಆ್ಯಡ್ ಮಾಡಲ್ಲ ನಾನು, ಯಾಕಂದರೆ ಇದೇ ರೆಡ್ ಕಲರ್ ಇರುತ್ತಲ್ಲ. ಸೊ ಅದರಿಂದ ನಾರ್ಮಲಾಗಿ ನೀರು ಎಷ್ಟು ಬೇಕಷ್ಟು ನೀರು, ಮತ್ತು ಸಕ್ಕರೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೊಳ್ಳೋಣ. ನೀವು ಯಾವತ್ತಾದರೂ ನೀವು ಅಡುಗೆ ಮನೆಯಲ್ಲಿ ನಿಮ್ಮ ಒಂದು ರೆಸಿಪಿನ ಅಥವಾ ಯಾವ್ದಾದ್ರು ಒಂದು ರೆಸಿಪಿನ ಟ್ರಯಲ್ ಮಾಡಿ ಚೆನ್ನಾಗಿ ಬಂತ ಏನು ಅಂತ ಕಾಮೆಂಟ್ ಮಾಡಿ. ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಇವತ್ತೇ ಫಸ್ಟು ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ನೋಡೋಣ, ಚೆನ್ನಾಗಿ ಬಂದರೆ ಸಾಕು. ಐ ಥಿಂಕ್ ಏನೂ ಚೇಂಜಸ್ ಇರೋಲ್ಲ ಅನ್ಕೊತೀವಿ. ಇವಾಗ ಪೈನಾಪಲ್ನ ನಾವು ಪೇಸ್ಟ್ ಮಾಡಿ ಹಾಕ್ತೀವಿ, ಇದನ್ನು ಅದೇ ರೀತಿ ಪೇಸ್ಟ್ ಮಾಡಿ ಹಾಕ್ತೀವಿ. ಬಟ್ ಫ್ಲೇವರು ಯಾವ ರೀತಿ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಐಸ್ ಕ್ರೀಮ್ ಫ್ಲೇವರ್ ನಾನು ತಿಂದಿದ್ದೀನಿ ಪಪಾಯದು, ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ನೋಡೋಣ ಇದ್ರದ್ದು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೀರು ಹಾಕೋತೀನಿ. ನೀರು ಇವಾಗ ಅರ್ಧ ಕಪ್ ಹಾಕಿದ್ದೀನಲ್ಲ, ಇವಾಗ 1.5 ಕಪ್ ಆಗುವಷ್ಟು ನಾನು ನೀರು ಹಾಕೋತೀನಿ. ಯಾವಾಗಲೂ 1 ಲೋಟ ರವೆಗೆ
3 ಲೋಟ ನೀರು ಇಡಿಸುತ್ತೆ. ಸೊ ಅದರಿಂದ ಇವಾಗ ನಾನು ಅರ್ಧ ಹಾಕಿರೋದ್ರಿಂದ ಅರ್ಧ 1.5 ಆಗುತ್ತೆ. ಇವಾಗ ನೀರು ಹಾಕೋಣ. ಒಂದು ಸ್ವಲ್ಪ ಕಡಿಮೆ ಹಾಕೋತೀನಿ, ಯಾಕಂತಂದರೆ ಪೈನಾಪಲ್ಲು ನೀರು ಥರ ಇದೆ ಅಲ್ವಾ. ಸೊ ಅದರಿಂದ ಎರಡು ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಮತ್ತು ಸಕ್ಕರೆ ಬೇರೆ ಹಾಕ್ಕೊಬೇಕು, ಅದೂ ಕೂಡ ಲಿಕ್ವಿಡ್ ಆಗುತ್ತೆ. ಅದರಿಂದ ನನಗೇನು ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆಂಟ್ ಇದೆ. ನೋಡೋಣ, ಕಾಮೆಂಟ್ ಮಾಡಿ ಹೇಗಿರ್ಬೋದು ಅಂತ ಅಂದ್ಬಿಟ್ಟು, ನಿಮ್ಮ ಪ್ರಕಾರ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ. ಸಪೋಸ್ ಎಲ್ಲರೂ ಟ್ರೈ ಮಾಡಿದ್ರು ಕೂಡ ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇದನ್ನು ನಾನು ಇದ್ರ ವಿಡಿಯೋ ಹಾಕಿದ್ನಲ್ಲ, ಎಡಿಟ್ ವಿಡಿಯೋ, ಅದು ಯಾಕೋ ಯಾರೂ ನೋಡಿಲ್ಲ, ವ್ಯೂಸೇ ಬಂದಿರೋ ಒಂದು 10 ಜನ ನೋಡಿದ್ದಾರೆ ಅಷ್ಟೇ. ಅದನ್ನು ಹೋಗಿ ನೋಡಿ, ನಿಜವಾಗ್ಲೂ ಯೂಸ್ ಆಗುತ್ತೆ. ಇನ್ಮೇಲೆ ದಿನ 10 ಗಂಟೆಗೆ ನಾನು ವಿಡಿಯೋನ ಹಾಕೋಣ ಅಂತ ಇದ್ದೀನಿ. 10 ಗಂಟೆಗೆ ವಿಡಿಯೋ ಹಾಕಿ ದಿನ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ. ಸೊ ನೆನ್ನೆನೂ ಹಾಕಿದ್ದೆ 10 ಗಂಟೆಗೆ, ಇವತ್ತು ಕೂಡ ಹಾಕಿದ್ದೀನಿ. ಇವಾಗ ಸೇಮ್ ಅರ್ಧ ಕಪ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ರವೆನೂ ಅರ್ಧ ಕಪ್ ತೊಗೊಂಡಿದ್ದಲ್ಲ, ಅದರಿಂದ ಇದನ್ನು ಕೂಡ ಅರ್ಧ ಕಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದನ್ನು ನಾರ್ಮಲಾಗಿ ಕಲರ್ ಹಾಕ್ಬಿಟ್ರೆ ಆಗೋಯ್ತು, ಇದಾಗೋಗುತ್ತೆ, ಕೇಸರಿಬಾತ್ ಆಗುತ್ತೆ. ಇದು ಪೈನಾಪಲ್ ಕೇಸರಿಬಾತು, ಪೈನಾಪಲ್ ಅಂತೀನಿ ಗೈಸ್, ಪಪ್ಪಾಯ ಕೇಸರಿಬಾತು. ಫಸ್ಟ್ ನಮ್ಮ ಅಮ್ಮನಿಗೆ ಕೊಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಲಿ. ನಮ್ಮ ಅಮ್ಮನೇ ಫಸ್ಟು, ನಮ್ಮ ಅಮ್ಮನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ. ನೋಡಿ, ಈ ಥರ ನುಣ್ಣಗಾಗಿದೆ. ಇವಾಗ ಹಾಕ್ತೀನಿ, ನೋಡೋಣ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಒಂಥರ ನನಗೇನೆ ಫುಲ್ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ಆಗ್ಬೋದು ಇದು ಅಂತ. ನಾನು ನೋಡಿಲ್ಲ, ಯೂಟ್ಯೂಬಲ್ಲೂ ನಾನು ಯಾವತ್ತೂ ನೋಡಿಲ್ಲ, ಅಥವಾ ಬೇರೆ ಯಾರು ಮಾಡಿರೋದನ್ನು ನಾನು ನೋಡಿಲ್ಲ. ಸಡನ್ನಾಗಿ ನನಗೆ ಇವಾಗ ಫ್ಲ್ಯಾಶ್ ಆಯಿತಾ, ಸರಿ ಇವಾಗ ಮಾಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಎಷ್ಟು ಬೇಕಷ್ಟು ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಸೇರಿಸ್ಕೊತೀನಿ, ನೋಡೋಣ. ನಿಜವಾಗ್ಲೂ ಕಲರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನೀಟಾಗಿ ಕಲರು ಕಾಣಿಸುತ್ತೆ. ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ಬೋದು, ರೆಡ್ ಕಲರ್ ಆಗ್ತಾಯಿದೆ. ತುಂಬ ಜಾಸ್ತಿ ರೆಡ್ ಏನಿಲ್ಲ, ಮೀಡಿಯಮ್ ಆಗಿ. ಸಾಕು ಅಂತ ಅನಿಸುತ್ತೆ, ಯಾಕಂದರೆ ನಾನೊಂದು ಅರ್ಧ ಹಾಕಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇದೆ. ಬೇಕಂದರೆ ಇದನ್ನ ಕೌಶಿಕ್ಗೆ ತಿನ್ಸಿದ್ರೆ ಆಯಿತು. ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ, ಸಾಕು. ಇವಾಗ ನಾರ್ಮಲಾಗಿ ಲೈಟ್ ಆರೆಂಜ್ ಕಲರ್ ಬಂದಿದೆ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಕೇಸರಿಬಾತ್ ಆಗಿರಲಿ, ನಾವು ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ತೀವಿ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಆವಾಗ ಸಾಫ್ಟಾಗಿ ಬರುತ್ತೆ. ಜಾಸ್ತಿನೂ ಹಾಕ್ಬಾರ್ದು, ಯಾಕಂದರೆ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಈಗ ಹಾಕ್ತೆ, ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸು ಹಾಕೊಬೋದು. ನಾನು ಬರೀ ಅದು ಮಾತ್ರ ಹಾಕಿದ್ದೀನಿ, ದ್ರಾಕ್ಷಿ ಮಾತ್ರ ಹಾಕಿದೆ, ಬೇರೆ ಇನ್ಯಾವುದೂ ಹಾಕಿಲ್ಲ. ಸ್ವೀಟು ಕರೆಕ್ಟಾಗಿರುತ್ತೆ. ನನಗೇನು ಪೈನಾಪಲ್ ಏನೋ ಅಷ್ಟೊಂದು ಸ್ವೀಟು ಎನ್ಹಾನ್ಸ್ ಆಗಲ್ಲ ಅನ್ಕೋತೀನಿ, ಯಾಕಂದರೆ ಅದು ಮೀಡಿಯಮ್ ಸ್ವೀಟ್ ಇದೆ. ಆದ್ದರಿಂದ ಇದು ಒಂದು ಸ್ವಲ್ಪ ತಳ ಬಿಟ್ಕೋಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿಸೋಣ. ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ತಳ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ. ಇದು ಒಂದು ಸ್ವಲ್ಪ ಕುದಿಬೇಕು, ನೋಡೋಣ. ಐ ಥಿಂಕ್ ನನ್ನ ಪ್ರಕಾರ ಇದು ಸ್ವಲ್ಪ ತೆಳು ಆಗುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಒಂದು ಸ್ವಲ್ಪ ನೀರು ಕರೆಕ್ಟಾಗಿ ಹಾಕ್ತಿದ್ನಲ್ಲ, ನನಗೆ ಐಡಿಯಾಸ್ ಇರಲಿಲ್ಲ. ಅದರಿಂದ ನೋಡೋಣ ಗಟ್ಟಿ ಆಗುತ್ತೋ ಇಲ್ಲಾಂದರೆ ತೆಳ್ಳಗೇನೆ ಇರುತ್ತೋ. ಒಂದು 5 ನಿಮಿಷ ಕುದಿಸಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಮೇ ಬಿ ಸರಿ ಹೋಗ್ಬೋದೇನೋ. ಒಟ್ನಲ್ಲಿ ಕಲರ್ ಮಾತ್ರ, ಮತ್ತು ಫ್ಲೇವರು ಕೂಡ ಪಪಾಯ ಫ್ಲೇವರ್ ಬರ್ತಾ ಇದೆ. ಕಲರು ಕೂಡ ನಾರ್ಮಲ್ ಕೇಸರಿಬಾತ್ ಕಲರ್ ಏನು ಬರ್ತಾ ಇದೆ, ಆರೆಂಜ್ ಕಲರು, ಆ ರೀತಿ ನಿಮಗೆ ಕಾಣಿಸ್ತಾ ಇರುತ್ತೆ, ಗೊತ್ತಾಗ್ತಾ ಇರ್ಬೋದು ಅನ್ಕೋತೀನಿ.
ಫ್ಲೇವರ್ ಏನು ಅಷ್ಟಾಗಿ ಬರ್ತಾ ಇಲ್ಲ. ಈ ಪೈನಾಪಲ್ ಕೇಸರಿ ಬಾತ್ ಥರ ಬರುತ್ತಲ್ಲ ಆ ಥರ ಏನು ಫ್ಲೇವರ್ ಬರ್ತಾ ಇಲ್ಲ. ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ನಾನು ಆವಾಗಲೇ ಹೇಳ್ದಂಗಿದ್ದೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಮಧ್ಯಾಹ್ನನೇ ಅನ್ನ ಸಾಂಬಾರು ಮತ್ತು ಕೋಸಂಬರಿ ಎಲ್ಲ ಮಾಡಿದ್ದೆ, ಅದೇನೇ ಇದೆ. ನೋಡೋಣ, ಹೀರೆಕಾಯಿ ಇದೆ, ಅದರಲ್ಲಿ ಸ್ವಲ್ಪ ಬಜ್ಜಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನು ಮಾಡಿಲ್ಲ. ಮುದ್ದೆ ಮಾಡಬೇಕು, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ, ಅದೇನೇ ಇವಾಗ ಸಂಜೆಗೆ. ಆಮೇಲೆ ಇದೊಂದು ಸ್ವೀಟು ಆ್ಯಡ್ ಆಯಿತು. ತುಂಬ ಏನು ಗಟ್ಟಿ ಆಗೋ ಚಾನ್ಸಸ್ ಇಲ್ಲ, ಇದು ಇಷ್ಟೇ ಇದೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು ಅಂತ ಅನ್ಸುತ್ತೆ. ಒಂದ್ಸಲ ಟೇಸ್ಟ್ ನೋಡ್ಬಿಡ್ತೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಆಮೇಲೆ ಹಾಕಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ, ಮಾಡ್ಬೋದು. ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಗೈಸ್, ಟ್ರೈ ಮಾಡಿ ಗೈಸ್, ನೀವು ಮಾಡಿ ಗೈಸ್, ಕಣ್ಣು ಮುಚ್ಕೊಂಡು ಮಾಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಕಣ್ಣು ಮುಚ್ಕೊಂಡು ಮಾಡಬೇಡಿ, ಟ್ರೈ ಮಾಡಿ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಿಮಗೂ ಕೂಡ. ಚೆನ್ನಾಗಿದೆ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ, ನನಗೇನು ಇಷ್ಟ ಆಯಿತು. ಇವಾಗ ನಮ್ಮ ಮೋಡಿಗೆ ಕೊಡೋಣ, ಯಾವ ರೀತಿ ಇದೆ ಅಂತ ಹೇಳಿ. ಇದೇ ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಸಾಫ್ಟಾಗಿದೆ. ಪೈನಾಪಲ್ ಕೇಸರಿ ಬಾತ್ ರೆಡಿ. ಪೈನಾಪಲ್ ಅನ್ನೋದು ಬರುತ್ತೆ. ಪಪಾಯ ಕೇಸರಿ ಬಾತ್ ರೆಡಿ. ಯಾನಾದು ಅನ್ಬೇಡ, ಟೇಸ್ಟ್ ಮಾಡಿ ನೋಡು. ಕೇಸರಿ ಬಾತು ನನಗೂ ಗೊತ್ತು, ಆದರೆ ಯಾವ ಕೇಸರಿ ಬಾತ ಯಾವ ಥರ ಇದ್ದು ಟೇಸ್ಟು ತಿಂದ್ಬಿಟ್ಟು ಹೇಳು, ಕುಡಿಯೋದು ಹೇಗಿದೆ. ನಾರ್ಮಲ್ ಕೇಸರಿ ಬಾತ್ ಥರನೇ ಐತೆ, ಏನಾದರೂ ಚೇಂಜಸ್ ಆಯ್ತಾ ಅಂತ ಹೇಳು ಫಸ್ಟು. ಥರನೇ ಕಾಣಿಸ್ತೈತೆ, ಬಟ್ ಸ್ಮೆಲ್ ಬೇರೆ ಥರ ಇದೆ. ಟೇಸ್ಟ್ ನೋಡೋಣ. ನೋಡಿ ಟೇಸ್ಟ್ ಹೇಳು. ಬಿಸಿ ಬ್ಯಾಗ್ ಹಾಕೋಟೆ. ಕರೆಕ್ಟಾಗಿ ಹೇಳ್ಬೇಕು, ಹೆಂಗಿದೆ ಹಂಗೆ ಹೇಳು. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಫ್ಲೇವರ್ ಯಾವ ಥರ ಬರ್ತಾಯಿದೆ, ಇನ್ನೊಂದು ಸತಿ ಮಾಡ್ಬೋದಾ? ಹೇಳು, ಚೆನ್ನಾಗಿದೆ. ಯಾವ ಥರ ಬರ್ತಾಯಿದೆ ಫ್ಲೇವರು? ಪಪ್ಪಾಯ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆಯಾ? ಚೆನ್ನಾಗಿದೆಯಾ? 10ಗೆ ಎಷ್ಟು ಕೊಡ್ಬೋದು? 10. ಅಷ್ಟೊಂದು ಚೆನ್ನಾಗೈತಾ ನಿಜವಾಗ್ಲೂ? ಸೀರಿಯಸ್ ಆಗಿ ಹೇಳ್ಬೇಕು, ಆಮೇಲೆ ಕ್ಯಾಮ್ರಾ ಆಫ್ ಮಾಡೋದ್ಮೇಲೆ ಚೆನ್ನಾಗಿಲ್ಲ ಅನ್ಬಾರ್ದು. ಹಾಂ, ಸೀರಿಯಸ್ ಆಗಿ ಚೆನ್ನಾಗೈತಾ? ಟ್ರೈ ಮಾಡ್ಬೋದಾ ಹಂಗಾದ್ರೆ ಎಲ್ಲರೂ? ಮಾಡ್ಬೋದು ಗೈಸ್. ನಮ್ಮಮ್ಮ 2ನೇ ಸಲ ಹಾಕಿಸ್ಕೊಂಡಿರೋದು ಇಷ್ಟೇನಾ ಅಂತ ಐತೆ, ಇನ್ನೂ ಸ್ವಲ್ಪ ಹಾಕ್ಬೇಕಂತೆ. ಚೆನ್ನಾಯ್ತಲ್ಲ? ತಿನ್ನು ಇನ್ನೊಂದು ಸಲ ಮಾಡ್ಬೇಕು. ಹಂಗಾದ್ರೆ ಬಂದ್ ಮಾಡಿಬಿಡ್ತೀನಿ. ಹೆಂಗಿದ್ರು ಅದು ರುಬ್ಬಿರೋದೈತಿ, ಇನ್ನೊಂದು ಸ್ವಲ್ಪ ತಿಂತಾನ. ಹೌದಾ? ನಮ್ಮ ಮನೆಯವರು ಏನಿದು ಎಣ್ಣೆ ಕಾಯಿಸ್ತಾ ಇಲ್ಲ ಗೈಸ್, ಸಂಡಿಗೆ ಎಣ್ಣೆಗೆ ಹಾಕ್ತಾ ಇದ್ದಾರೆ ಗೈಸ್. ಸಾಕು ಬಿಡು. ಇದು ಏನಪ್ಪ ಕೇಸರಿ ಬಾತ್ ಹೆಂಗಿತ್ತು? ಪಪಾಯ ಕೇಸರಿ ಬಾತು ಸಾಕಾಗೈತಾ?
ನಮ್ಮ ಊರ್ಗಿತ್ತಿಗೆ ಪಾಪು ಆಗಿದ್ದು ಸೆಕೆಂಡ್ ಬೇಬಿ. ಸೊ ಅದನ್ನ ನೋಡೋಕೆ ಹೋಗೇ ಇರಲಿಲ್ಲ ನಾವು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಆನ್ ದ ವೇ ಹೋಗ್ಬೇಕಾದ್ರೆ ಇನ್ನೇನು ಮಧ್ಯಾಹ್ನ ಆಗಿತ್ತು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಲ್ಲ, ಒಂದು 11-11:30 ಏನೋ ಆಗಿತ್ತು. ಸರಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅವಾಗ ಒಂದು ಸಣ್ಣ ಗ್ಲಿಮ್ಸ್ನ ತೊಗೊಂಡಿದ್ದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿದೆ. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ ತುಂಬಾ ದೂರ ಆಗುತ್ತೆ, ಒಂದು 2.5 ಅವರ್ ಆಗುತ್ತೆ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದೆಲ್ಲ ತೊಗೊಂಡೋದ್ವಿ. ಮತ್ತು ಅವ್ರ ಕಡೆ ಶೃಂಗೇರಿ ಕಡೆ ಪತ್ರೊಡೆ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿದರು, ಚೆನ್ನಾಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೆಯದಂತೆ. ಕೌಶಿಕ್ ಅಂತೂ ಫುಲ್ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಅವತ್ತು ಫುಲ್ ಡೇ ನಾವು ಅಲ್ಲೇ ಸ್ಟೇ ಆಗಿದ್ವಿ. ಕೌಶಿನೂ ಫುಲ್ ಎಂಜಾಯ್ ಮಾಡ್ದ, ನಾವೂ ಫುಲ್ ಮಾತ್ರ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಅವತ್ತಿನ ಡೇ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳು ಸೀರೆ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಸೊ ಕೌಶಿಕು ಕೂಡ ಹಾಕಿ ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಳ್ಳೆ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ. ಗೈಸ್, ನಿಜವಾಗ್ಲೂ ಪಪಾಯ ಕೇಸರಿ ಅವತ್ತು ನೆಕ್ಸ್ಟ್ ಲೆವೆಲ್ ಅಲ್ಟಿ ಅಂತಲೇ ಹೇಳ್ಬೋದು. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳ್ಬೇಕು. ಆಮೇಲೆ ಇವಾಗ ಏನಿಲ್ಲ, ಊಟ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಲ್ಲಿ ತನಕ ಏನು ಮಾಡಿ, ಏನು ಮಾಡಬೇಡಿ. ವಿಡಿಯೋ ನೋಡ್ಬಿಟ್ಟು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪುಟ್ಟ ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಮಾಡಿ ಗೈಸ್.